ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಲ್ವರ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಜಾಗಕ್ಕೆ ಬಂದಿದ್ದೀವಿ. ಆ ಜಾಗದ ಬಗ್ಗೆ ಹೇಳೋಕ್ಕೂ ಮುಂಚೆ ಇತ್ತೀಚೆಗೆ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಾಕಷ್ಟು ಕಲಾವಿದರು ನಟನೆಯನ್ನ ಮಾತ್ರ ಅಲ್ಲ, ಅದರ ಜೊತೆಗೆ ಬಿಸ್ನೆಸ್ ಅಲ್ಲೂ ನಾವೇನು ಕಮ್ಮಿ ಇಲ್ಲ ಅಂತ ಬಿಸ್ನೆಸ್ ಕಡೆಗೂ ಕೂಡ ಅವರು ಹೋಗ್ತಾ ಇದ್ದಾರೆ. ಸೊ ಅದೇ ರೀತಿ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಇಂದ ಹೊರಗಡೆ ಬಂದು ಬೆಂಕಿ ಅನ್ನುವಂಥ ಟೈಟಲ್ ಅನ್ನ ಪಡ್ಕೊಂಡು ಬಂದಿರುವಂತಹ ತನಿಷಾ ಕುಪ್ಪಂಡ ಅವರು ಇತ್ತೀಚೆಗೆ ಸಿಲ್ವರ್ ಜ್ಯುವೆಲ್ರಿ ಕುಪ್ಪಂಡಾಸ್ ಜ್ಯುವೆಲ್ರಿ ಅನ್ನುವಂಥ ಶೋರೂಮ್ ಅನ್ನ ಓಪನಿಂಗ್ ಮಾಡಿದ್ರು. ಸೊ ಆ ಜ್ಯುವೆಲ್ರಿ ಶೋರೂಮ್ ಅಲ್ಲಿ ಇವತ್ತು ನಾವಿದ್ದೀವಿ. ಹಾಗೆ ತನಿಷಾ ಕುಪ್ಪಂಡ ಅವರು ಕೂಡ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸೋಣ. ಅವ್ರಿಗೆ ಈ ಬಿಸ್ನೆಸ್ ಐಡಿಯಾ ಹೇಗ್ ಬಂತು, ಈ ಬಿಸ್ನೆಸ್ ಅಲ್ಲಿ ಅವ್ರ ನಡೆ ಏನು, ಹಾಗೆ ಮುಂದಿನ ಪ್ಲಾನ್ಸ್ ಏನು ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡ್ಸೋಣ. ಹಾಗೆ ಈ ಸಿಲ್ವರ್ ಜ್ಯುವೆಲ್ರಿ ಶಾಪ್ ಹೇಗಿದೆ ಅನ್ನೋದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ. ಇದೆ ಕುಪ್ಪಂಡಾಸ್ ಜ್ಯುವೆಲ್ರಿ. ಬನ್ನಿ. ತನಿಷಾ ಕುಪ್ಪಂಡ ಅವರು ಕೂಡ ಇಲ್ಲೇ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹಾಗೆ ಇಲ್ಲಿನ ವೆರೈಟಿ ಕಲೆಕ್ಷನ್ಸ್ ಏನು, ಯಾವ್ಯಾವ ರೀತಿ ಸ್ಪೆಷಾಲಿಟಿ ಇದೆ ಅದನ್ನ ಕೂಡ ಮಾತಾಡ್ಸ್ತಾ ಹೋಗೋಣ. ಸೊ ಬನ್ನಿ. ಹಲೋ ಹಲೋ ಹಾಯ್ ಹಾಯ್. ಎಸ್, ನಮ್ಮ ವ್ಯೂವರ್ಸ್ಗೆ ತನಿಷಾ ಕುಪ್ಪಂಡ ಬೆಂಕಿ ಅವ್ರನ್ನ ತೋರಿಸ್ತೀನಿ ಅಂತ ಕರ್ಕೊಂಡ್ ಬಂದೆ. ಅದ್ರ ಜೊತೆಗೆ ನಿಮ್ಮ ಬ್ಯೂಟಿಫುಲ್ ಕಲೆಕ್ಷನ್ಸ್ ಕೂಡ ತೋರಿಸೋಣ ಅಂತಂದ್ಬಿಟ್ಟು. ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ ನಿಮ್ಮ ಹೊಸ ಜರ್ನಿಗೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಲೇಟ್ ಮಾಡೋದ್ ಬೇಡ. ಇಲ್ಲಿ ಒಂದೇನಪ್ಪ ಹೇಳ್ಬೇಕು ಅಂತಂದ್ರೆ ಸಿಲ್ವರ್ ಜ್ಯುವೆಲ್ರಿಯಲ್ಲಿ ತುಂಬಾ ವೆರೈಟೀಸ್ ಇದೆ. ತುಂಬಾ ಯೂನಿಕ್ ಆಗಿರೋ ಕಲೆಕ್ಷನ್ಸ್ ಇದೆ. ಅದೆಲ್ಲನೂ ಕೂಡ ಅದರ ಸ್ಪೆಷಾಲಿಟಿ ಬಗ್ಗೆ ತನಿಷಾ ಅವರೇ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾರೆ. ಸೊ ಲೇಟ್ ಮಾಡೋದ್ ಬೇಡ. ರೆಡಿನಾ? ಎಸ್, ಪ್ಲೀಸ್ ಕಮ್. ಯಾವ ಕಡೆಯಿಂದ ಹೋಗೋಣ ಅಂತ ಹೇಳಿದ್ರೆ ಆ ಕಡೆಯಿಂದ ಬಂದ್ಬಿಡೋಣ. ಓಕೆ. ಸೊ ಬೇಸಿಕಲಿ ತುಂಬಾ ಡೈಲಿ ವೇರ್ ಅಲ್ಲಿ ನಾನು ತುಂಬಾ ಸಿಂಪಲ್ ಆಗಿ ಯೂಸ್ ಮಾಡ್ತೀನಿ ಅಂತ ಹೇಳೋರಿಗೆ, ಜೀನ್ಸ್ ಆಗಿರ್ಬೋದು, ಸಲ್ವಾರ್ ಆಗಿರ್ಬೋದು, ಅಥವಾ ನಾರ್ಮಲ್ ಗೌನ್ ಆಗಿರ್ಬೋದು, ಅಂತವ್ರಿಗೆ ಈ ತರ ಪುಟಾಣಿ ಕಲೆಕ್ಷನ್ಸ್ ಇದೆ. ಅಂಡ್ ಈ ಪುಟಾಣಿ ಕಲೆಕ್ಷನ್ ಇಸ್ ಜಸ್ಟ್ ಅರೌಂಡ್ 1100, 1200 ಮ್ಯಾಕ್ಸಿಮಮ್. ಸಿಂಪಲ್ ಆಗಿರುವಂತ ಡಿಸೈನ್ಸ್. ನೀವು ಎಲ್ಲೇ ಕಂಪೇರ್ ಮಾಡಿದ್ರು ನಮ್ದು ಲೋಯೆಸ್ಟ್ ಪ್ರೈಸ್ ಇರುತ್ತೆ. ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಇರುತ್ತೆ. ಸೊ ಯು ನೋ ಇಟ್. ಓಕೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಯುನೀಕ್ ಆಗಿರೋ ಕಲೆಕ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು ಅಂತ. ಅಂಡ್ ಡೈಮಂಡ್ ಜ್ಯುವೆಲ್ರಿನೂ ಬೀಟ್ ಮಾಡೋಷ್ಟು ರೇಂಜ್ಗೆ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್. ನಿಮ್ಮ ಫೇವ್ರೇಟ್ ಕಲೆಕ್ಷನ್ಸ್ ಬಗ್ಗೆ ಹೇಳಿ. ನಂದು ಆಕ್ಚುಲಿ ತುಂಬಾ ಇದೆ. ಆಕ್ಚುಲಿ ಏನಾಗ್ತದೆ ಅಂತಂದ್ರೆ, this is what I'm wearing from Kuppandas right now. ಈ finger ring ಇದು and this earring. Okay, so ಏನಾಗುತ್ತೆ ಅಂತಂದ್ರೆ ನನ್ಗೆ ಇವಾಗ ಔಟ್ಫಿಟ್ ನೋಡಿದ ತಕ್ಷಣ ಇಲ್ಲಿರೋದು ಯಾವ್ದು ನನಗೆ ಓಕೆ ಇದು ನನಗೆ ಕೊಟ್ಬಿಡಿ ಅಂತ ಆದ್ರೂ ನನ್ನ ಹತ್ರ ಪೇ ಮಾಡಿಸ್ಕೊಂತಾರೆ. ಏನ್ ಮಾಡೋದು, ಕೌಂಟ್ ಇಸ್ ದ ಕೌಂಟ್ ಅಂತ. ಸೊ ನಾನು ಅವಾಗಲೇ ಹೇಳಿದ ಹಾಗೆ ಇದು ಡೈಲಿ ವೇರ್ ಕಲೆಕ್ಷನ್ಸ್ ನಲ್ಲಿ ಇದೆ. ಅಂಡ್ ರೋಸ್ ಗೋಲ್ಡ್ ಅಲ್ಲೂ ಸಿಮಿಲರ್ ಕಲೆಕ್ಷನ್ಸ್ ಸಿಗುತ್ತೆ. ಅಂಡ್ ಈ ತರ ಗೌನ್ಗೆ ಪ್ರಿಫರ್ ಮಾಡುವಂಥದ್ದು ದಿಸ್ ಕೈಂಡ್. ಸೊ ಇದು ಸೊ ಈಚ್ ಟೈಮ್ ನನಗೆ ಎಸ್ಪೆಷಲಿ ಏನಾಗುತ್ತೆ ಅಂತಂದ್ರೆ, ನಾನು ಇದನ್ನೆಲ್ಲ ನೋಡಿ ಸಡನ್ ಆಗಿ ಒಂದ್ಸತಿ ಪ್ರೈಸ್ ನೋಡ್ತೀನಿ. ಓಕೆ, ನಾ ಪ್ರೈಸ್ ನೋಡಿದಾಗ ನಿಜವಾಗ್ಲೂ ಒಂದ್ಸತಿ ಚೆಕ್ ಮಾಡಿ ಅದ ಕೊಟ್ಟಿರ್ತೀನಿ. ತುಂಬಾ ಕನ್ಫ್ಯೂಷನ್ ನನಗೆ ಆಗುತ್ತೆ. ಯಾಕಂತಂದ್ರೆ ಇಟ್ ಈಸ್ ನಾಟ್ ದಟ್ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ, ವಿ ಆರ್ ನಾಟ್ ಗಿವಿಂಗ್ ಎನಿ ಡಿಸ್ಕೌಂಟ್, ಬಟ್ ನಮ್ಮ ಆಕ್ಚುಯಲ್ ಪ್ರೈಸೇ ಕಡಿಮೆ ಇದೆ. ಸೊ ನಾನು ಇಷ್ಟು ವರ್ಷ ಬೇರೆ ಕಡೆ ಶಾಪಿಂಗ್ ಮಾಡಿದ್ದೀನಲ್ವಾ, ಸೊ ತುಂಬಾ ಬೆಳ್ಳಿ ತಗೊಂಡಿದ್ದೀನಿ, ತುಂಬಾ ಚಿನ್ನ ತಗೊಳ್ಬೇಕಾದ್ರೆ ಬಾರ್ಗೈನ್ ಮಾಡಿರ್ತೀನಿ. ಇದಿಷ್ಟು ಅದಷ್ಟು ಕೊಡ್ತೀನಿ, ಇದೆಷ್ಟಿದೆ, ಯಾಕೆ ಇಷ್ಟೊಂದು ಅಂತ. ಈ ತರ ಒಂದು ಕ್ಯಾಲ್ಕುಲೇಷನ್ಸ್ ಎಲ್ಲ ಹೆಣ್ಮಕ್ಳಲ್ಲೂ ಇನ್ಬಿಲ್ಟ್ ಇದು. ಬಟ್ ನಮ್ಮಲ್ಲಿ ಆ ಪ್ರಾಬ್ಲಮೇ ಬರಲ್ಲ. ಯಾಕೆ ಅಂತಂದ್ರೆ ವಿ ಆರ್ ಕೀಪಿಂಗ್ ಪ್ರಾಡಕ್ಟ್ಸ್ ಓನ್ಲಿ ಅಟ್ ಲೋವರ್ ಕಾಸ್ಟ್. ನಾವು ಡಿಸ್ಕೌಂಟ್ ಅಂತ ಅನೌನ್ಸ್ ಮಾಡಿ ಒಂದಷ್ಟು ಜಾಸ್ತಿ ಹೇಳಿ ಆಮೇಲೆ ಕಡಿಮೆ ಮಾಡುವಂತ ಕಾನ್ಸೆಪ್ಟ್ ಹೋಗಿಲ್ಲ. ಅಂಡ್ ಆಲ್ಸೋ ಇಟ್ ಇಸ್ 9 to 5 ಸಿಲ್ವರ್ ಜ್ಯುವೆಲ್ರಿ. ಸೊ ಅಫ್ ಕೋರ್ಸ್ ಪ್ಯೂರಿಫಿಕೇಶನ್ ಮೇಲೆ ಯಾವುದು ಟೆನ್ಷನ್ ಬೇಡ. ಅಂಡ್ ದ ಕಲೆಕ್ಷನ್ಸ್ ಆರ್ ಆಲ್ ಎಕ್ಸ್ಕ್ಲೂಸಿವ್. ಸೊ ನಮ್ಮಲ್ಲಿ ಸ್ಪೆಷಲ್ ಆಗಿ ಸಿಗುವಂತಹ ಡಿಸೈನ್ಸ್. ಅಂಡ್ ಎಸ್, ಇನ್ನು ತೋರಿಸ್ತೀನಿ ಬನ್ನಿ. ಜೊತೆಗೆ ತನಿಷಾ, ನನಗೆ ಕೇಳ್ಬೇಕು ಅಂತ ಅನ್ಸಿದ್ದು ಏನಂತಂದ್ರೆ, ನೀವು ವೆರಿ ನೈಸ್, ಬಾಯ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಇದು ಯೂನಿಸೆಕ್ಸ್, ಯಾರು ಬೇಕಂದ್ರೆ ಹಾಕೋಬಹುದು ಆ ತರದ್ದು. ಎಸ್, ಯು ಆರ್ ಟೆಲ್ಲಿಂಗ್ ಸಮಥಿಂಗ್. ನಿಮ್ಗೆ ಕಲಾವಿದರಾಗಿದ್ಕೊಂಡು ಇತ್ತೀಚೆಗಷ್ಟೇ ಬಿಗ್ ಬಾಸ್ಗೂ ಕೂಡ ಹೋಗಿ ಬಂದ್ರಿ. ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಸಿದ್ದು ಎಲ್ಲಿ, ಯಾವ ಸ್ಟಾರ್ಟಿಂಗ್ ಥಾಟ್?
ಆಕ್ಚುಲಿ ಇದು ತುಂಬ ಮುಂಚೆನೇ ಥಾಟ್ ಇತ್ತು, ನಾವು ಮಾಡಬೇಕು ಏನಾದರೂ ಒಂದು ಎಕ್ಸ್ಕ್ಲೂಸಿವ್ ಆಗಿರಬೇಕು. ಆ್ಯಂಡ್ ಎಸ್, ನಮಗೆ ರೆಸ್ಟೋರೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೂ ಏನು ಮಾಡೋದು ಎಕ್ಸ್ಕ್ಲೂಸಿವ್ ಅನ್ಸೋದಕ್ಕೆ ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಸೊ ಅಫ್ಕೋರ್ಸ್ ಇವಾಗ ಎಕ್ಸ್ಕ್ಲೂಸಿವ್ ಅನ್ನೋದನ್ನ ನಾವು ಫುಡ್ಡಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ಯಾವುದು ಟ್ರೆಂಡಿಂಗ್ ಅಲ್ಲಿ ಟೇಸ್ಟ್ ಇದೆ ನಾವು ಅದನ್ನೇ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ. ಸೊ ವಿ ಥಾಟ್ ಆಫ್ ಸಮಥಿಂಗ್. ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ನಾವು ಇದನ್ನ ಪ್ಲಾನ್ ಮಾಡಿದ್ವಿ. ಆ್ಯಂಡ್ ಸೊ ಮೇ ಬಿ ನಾನು ಅಲ್ಲಿ ಬಿಗ್ ಬಾಸ್ ಹೋಗಿರಲಿಲ್ಲ ಅಂದರೆ ಡಿಸೆಂಬರ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಟೈಮ್ನಲ್ಲಿ ಎಲ್ಲ ಒಂದು ಅಕ್ಟೋಬರ್ಲಿ ಹೋಗಿದ್ದಲ್ವಾ. ಸೊ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಪ್ರಾಬ್ಲಿ ಡಿಸೆಂಬರ್ನಲ್ಲಿ ಓಪನ್ ಮಾಡಬೇಕು ಅಂತ ಒಂದಷ್ಟು ಥಾಟ್, 2 months ವರ್ಕ್ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ನಾನು ಅಲ್ಲಿ ಹೋಗಿದ್ರಿಂದ ನನ್ನ ಫ್ರೆಂಡ್ಸ್ ಎಲ್ಲರೂ ಪಾಪ ನನ್ನನ್ನು ಸಪೋರ್ಟ್ ಮಾಡೋದ್ರಲ್ಲ ಬಿಸಿ ಇದ್ರು. ದಿಸ್ ವಿ ಕುಡಂಟ್ introduce, and also they didn't wanted to do it without me. So of course ಕೂಪನ್ದಾಸ್ ಇರ್ಬೇಕಂತ. ಓಕೆ, ಸೊ ಚಾಮ್ ಇರ್ಬೇಕು ಅಂತ ಹೆಸರೇ ಒಂಥರ ಗತ್ತಾಗಿದೆ. ಹೆಸರು ಟೈಟಲ್ ಸೆಲೆಕ್ಟ್ ಮಾಡಿದ್ರೆ ಪ್ರತಿ ಸಲ ಏನಾದ್ರು ಹೇಳ್ಬೇಕು ಅಂತ ಅನ್ಬೇಕಾದ್ರೆ ಎಲ್ಲ ಜಸ್ಟ್ ತನಿಷಾ ಅಂದ್ರೆ ತನಿಷಾ ಕೂಪಂಡ ಅಂತ ಹಿಂಗೆಲ್ಲ ಅಪೋಸ್ ಕೊಡ್ತಾ ಇದ್ದೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ. ಪ್ರಾಬ್ಲಿ ದಟ್ ಗ್ರಾಸ್. ಆ್ಯಂಡ್ ಎಲ್ಲ ಕಡೆನೂ ಅಷ್ಟೇ ನಾನು ನನ್ನ ಹೆಸರನ್ನ ತುಂಬಾ ಗರ್ವದಿಂದ ಹೇಳ್ಕೊಳ್ತೀನಿ. ದಟ್ಸ್ ಹೌ ಐ ಕ್ಯಾನ್ ಸೇ ಲೈಕ್ ಕೂಪಂಡಾಸ್ ಜ್ಯುವೆಲ್ರಿ ಅಂತ ಒಂದು ನಮ್ದು ಅನ್ನೋ ಒಂದು ಫೀಲ್ ತಂದ್ಕೊಡುತ್ತೆ. ಆ್ಯಂಡ್ ಎಸ್, ದಟ್ ಯುನಿಕ್ನೆಸ್ ಆ್ಯಂಡ್ ಬೋಲ್ಡ್ನೆಸ್ ಇಸ್ ದೇರ್ ಇನ್ ದ ನೇಮ್ ಅಂತ ಅನ್ಸುತ್ತೆ. We thought of doing it earlier, and of course investment ಅದು ಇದು ಏನೇನೋ ಕ್ಯಾಲ್ಕುಲೇಷನ್ಸ್ ವರ್ಕೌಟ್ ಆಗಬೇಕಲ್ಲ ಅಟ್ ದ ಸೇಮ್ ಟೈಮ್. ಸೊ ಅದು ಹಂಗಾಗಿ ಸ್ವಲ್ಪ ಟೈಮ್ ಡೆಫಿನೆಟ್ಲಿ ಹಿಡಿತು. ಅದಾದ್ಮೇಲೆ ನಾನು ಬಿಗ್ ಬಾಸ್ ಇಂದ ಬಂದ್ಮೇಲೆ ಎಕ್ಸಾಕ್ಟ್ಲಿ 1.5-2 months we did it. ಸೊ ಎಸ್, ಇದೆಲ್ಲ ಇಂಟೀರಿಯರ್ ನೋಡ್ತಿರ್ಬೋದು ನೀವು, ಇದೆಲ್ಲ ನಮ್ಮಲ್ಲೇನೆ ಮಾಡಿರುವಂಥದ್ದು. ವಿ ಡೂ ಮೆನಿ ಥಿಂಗ್ಸ್. ಸೊ ವೇದಾನಿ ಇಂಟರ್ನ್ಯಾಷನಲ್ ಅಂತ ಒಂದು ನಮ್ಮ ಫ್ರೆಂಡ್ ಕಂಪ್ನಿ ಇದೆ. ಸೊ ಅವ್ರ ಕಡೆಯಿಂದ A to Z ಎಲ್ಲ ವರ್ಕ್ನು ನಡೆಯುತ್ತೆ. ಸೊ ಹಾಗಾಗಿ ಇಟ್ ಇಸ್ ಮೋರ್ ಹೆಲ್ಪ್ಫುಲ್ ಫಾರ್ ಮೀ. ಈ ಥರದೆಲ್ಲ ಏನಾದರೂ ಒಂದು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನಮಗೆ ಓಕೆ ಶಾಪ್ ಅನ್ನು ಸಿಕ್ತು, ಏನು ಮಾಡಬೇಕು ಅಂತ ದಸ್ ಆಲ್ ಇಂಟೀರಿಯರ್ ಇದು ಪ್ರತಿಯೊಂದು ಫ್ರಮ್ ದ ಸ್ಕ್ರಾಚ್ ಮಾಡಿರುವಂಥದ್ದು ನಮ್ಮ ಕಂಪ್ನಿಯಿಂದಾನೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಮೆನಿ ಥಿಂಗ್ಸ್ ಕಮಿಂಗ್ ಅಪ್ ನೆಕ್ಸ್ಟ್. ಆ್ಯಂಡ್ ಎಸ್, ನಮ್ಮಲ್ಲಿ ಸ್ಪೆಷಲ್ ಏನಂತಂದರೆ ಏನೇ ಪ್ರಾಡಕ್ಟ್ ನಮ್ಮಲ್ಲಿ ತೊಗೊಂಡಿದ್ರು ಅದನ್ನು 60%ಗೆ ವಿ ವಿಲ್ ಬೈ ಬ್ಯಾಕ್. ಸೊ ಇದೊಂದು ಎಕ್ಸ್ಕ್ಲೂಸಿವ್ ಆಫರ್ ಅಂತ ಹೇಳ್ಬೋದು ನಮ್ಮ ಕಡೆಯಿಂದ. ಆ್ಯಂಡ್ ಆಲ್ಸೋ ವಿ ಆರ್ ನಾವ್ ಇಂಟ್ರೊಡ್ಯೂಸಿಂಗ್ ದ ಲಕ್ಕಿ ಡಿಪ್ ಥಿಂಗ್. ಸೊ ನೆಕ್ಸ್ಟ್ ಇನ್ನು ಯಾರ್ಯಾರು ಪರ್ಚೇಸ್ ಮಾಡ್ತಾರೆ ಅವರಲ್ಲಿ ಒಂದು ಲಕ್ಕಿ ಕಸ್ಟಮರ್ನ ನಾವು ಹುಡುಕ್ತೀವಿ. ಸೊ ಅವ್ರಿಗೊಂದು ಸ್ಪೆಷಲ್ ಆಗಿರೋಂಥ ಪ್ರೈಸ್ ಎಲ್ಲ ಇರುತ್ತೆ. ಆ್ಯಂಡ್ ಆಲ್ಸೋ ವಿ ಆರ್ ನಾವ್ ಇಂಟ್ರೊಡ್ಯೂಸಿಂಗ್ ದ ಸ್ಕೀಮ್. ಸೊ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಸ್ಕೀಮ್ ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಬಿಕಾಸ್ ಎಲ್ಲರೂ ಯೋಚನೆ ಮಾಡೋದೇ ಹಂಗೆ, ಮಂತ್ಲಿ ಏನೋ ಒಂದು ಸ್ವಲ್ಪ ಕಟ್ಕೊಂಡ್ರೆ ನಮ್ಗೆ ಇನ್ನೇನೋ ಒಂದು ತಗೋಬಹುದು, ಏನೋ ಒಂದು ಮಾಡ್ಬೋದು ಅನ್ನೋಂಥ ಒಂದು ಥಾಟ್ ನಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ಸ್ಪೆಷಲಿ ಹೆಣ್ಮಕ್ಳಿಗೆ, ಸೊ ದಿಸ್ ಶಾಪ್ ಸ್ಪೆಷಲಿ ಫಾರ್ ಹೆಣ್ಮಕ್ಳು. ಆ್ಯಂಡ್ ಆಲ್ಸೋ ಹುಡುಗರಿಗೂ ಕೂಡ ಎಂತ ಒಳ್ಳೆ ಕಲೆಕ್ಷನ್ ಬಂದಿದೆ. ನಾನು ಮೊದಲೆಲ್ಲ ಅನ್ಕೊಂತಾ ಇದ್ದೆ ಹುಡುಗರಿಗೆ ಏನು ಜಾಸ್ತಿ ಕಲೆಕ್ಷನ್ಸ್ ಇರಲ್ಲ ಅಲ್ಲ ಅಂತ ಅಂದ್ಬಿಟ್ಟು. ಬಟ್ ನಾವು ಆಫ್ಟರ್ ಸೀಯಿಂಗ್ ದ ಕಲೆಕ್ಷನ್ ನಮ್ಗೆ ಅವ್ರಿಗೆ ಜಾಸ್ತಿ ಕಲೆಕ್ಷನ್ ಇದೆ ಅಂತ ಅನ್ಸುತ್ತೆ. ಐ ಶೋ ಯು ಹುಡುಗರ ಕಲೆಕ್ಷನ್ ಸ್ವಲ್ಪ ತೋರಿಸ್ಬಿಡಿ. ಇದು ನೋಡಿದ್ರೆ ನಿಮ್ಗೆ ಶಾಕ್ ಆಗುತ್ತೆ. ಸಿ, ಲುಕ್ ಅಟ್ ದಿಸ್, ಟೂ ಮೆನಿ ನೈಸ್ ಬ್ರೇಸ್ಲೆಟ್ಸ್ ಆಕ್ಚುಲಿ. ಇದೆಲ್ಲ ಯೂನಿಕ್ ಆಗೇ ಇದೆ ಸ್ವಲ್ಪ. ಸಿ, ಯು ಸಿ ದಿಸ್, ಹಿಂಗ್ ಸರ್ಕಲ್ ಎಲ್ಲ ಹೊಡೆಯುತ್ತೆ ಇದು. ಸೊ ಇದರೆಲ್ಲ ಫ್ಯಾನ್ಸಿ ಆಗಿರೋದು ಹುಡುಗರಿಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ, ತುಂಬಾ ಫ್ಯಾನ್ಸಿ ಆಗೂ ಇದೆ. And yes, one unique style I have to show you. Okay. ಇದು ನಾನು ತುಂಬ ದೊಡ್ಡ ಕೈಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿದ್ದೆ. ಆ್ಯಂಡ್ ಇಟ್ ಇಸ್ ಅಫೋರ್ಡೆಬಲ್ ನಮ್ಮ ಶಾಪಲ್ಲಿ. ಓಕೆ. ಸೊ ಆಲ್ಸೋ ಸಿ, ಇದೆಲ್ಲ ಎಷ್ಟು ಯೂನಿಕ್ ಆಗಿದೆ. ನನಗೆ ಹುಡುಗರಿಗೆ ಇಷ್ಟೆಲ್ಲ ಕಲೆಕ್ಷನ್ಸ್ ಯಾವಾಗ ಬಂತು ಅಂತಾನೆ ಗೊತ್ತಾಗಿರ್ಲಿಲ್ಲ. ನಾನು ಯಾವಾಗಲೂ ಅನ್ಕೊಂತ ಇದ್ದೆ ಪಾಪ ಹುಡುಗರಿಗೆ ಏನು ಕಲೆಕ್ಷನ್ಸೇ ಇರಲ್ಲ, ಏನ್ ಮಾಮೂಲಿ ಪ್ಯಾಂಟ್ ಶರ್ಟ್ ಹಾಕೊಂತಾರೆ, ಮ್ಯಾಕ್ಸಿಮಮ್ ಟಿ ಶರ್ಟ್ ಹಾಕೋತಾರೆ, ಇಲ್ಲ ಅಂದ್ರೆ ಒಂದು ಪಂಚೆ ಉಟ್ಕೋತಾರೆ, ಇಷ್ಟೇ ತಾನೆ ಅಂತ. ಬಟ್ ಈಗ ಅವ್ರಿಗೆ ಸ್ಟೈಲ್ ಮಾಡೋದಕ್ಕೆ ಪ್ರತಿಯೊಂದು ತರದ್ದು ಇದೆ. ಇದಂತೂ ತುಂಬಾ ಯೂನಿಕ್ ಆಗಿದೆ. ನೋಡ್ಬೋದು ಹೆಂಗಿದೆ ಅಂತ ಅಂದ್ಬಿಟ್ಟು ಅಂತ. ತುಂಬಾ ಜನ ಫ್ಯಾನ್ಸಿಯಾಗಿ ಹುಡುಕುವಂತ ಬೆಳ್ಳಿ ಜ್ಯುವೆಲ್ರಿ ಇದು. ಅಂಡ್ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಕೂಡ ಇದೆ ಅನ್ನೋಂಥದ್ದೇ ಶಾಕಿಂಗ್ ಅಂತ ಹೇಳ್ಬೋದು. ಬಟ್ ತುಂಬಾ ಕಲೆಕ್ಷನ್ಸ್ ಇದೆ. ವೆರಿ ಬೇಸಿಕ್. ಓಕೆನಾ? ಸೊ ಬೇಸಿಕ್ ಅಂತಂದ್ರೆ ನಮ್ಗಿದು ಇಟ್ ಇಸ್ ಜಸ್ಟ್ 5773 ಅಂದ್ರೆ ಇನ್ ಅಂಡ್ ಅರೌಂಡ್ 5,000 to 6,000 rupees ಅಲ್ಲಿ ನೀವು ಒಂದು ಬೇಸಿಕ್ ಜ್ಯುವೆಲ್ರಿನ ಪಿಕ್ ಮಾಡಬಹುದು. ಅಂಡ್ ಅಫ್ಕೋರ್ಸ್ ಈ ತರ ದೊಡ್ಡ ಹಾರ ಎಲ್ಲ ಇರುತ್ತಲ್ವಾ, ನಾವು ಗೋಲ್ಡ್ ಅಥವಾ ಬೇರೆ ಇನ್ಯಾವುದೇ ತಗೊಂಡ್ರು ಒಂದ್ ಕಡೆಗೇನೆ ಸ್ಟಿಕ್ ಆಗ್ಬಿಡ್ತೀವಿ. ಸೊ ವಾಟ್ ಹ್ಯಾಪನ್ಸ್ ಇಸ್ ಬೇಸಿಕಲಿ ಒಂದಷ್ಟು ಜನ
ಇನ್ಕ್ಲೂಡಿಂಗ್ ಮೀ, ಐ ಕಾಂಟ್ ಅಫೋರ್ಡ್ ಟು ಬೈ ದಟ್ ಹಾರ ಗೋಲ್ಡ್ ಅಲ್ಲಿ ಅಥವಾ ಇನ್ನೇನಾದ್ರೂ ಒಂದು. ಸೊ ಈ ತರ ಸಿಲ್ವರ್ ನಲ್ಲಿ ನಾವು ಬೈ ಮಾಡಿ ಗೋಲ್ಡ್ ಕಲರ್ ಇದ್ದಾಗ ನಾವು ಎಷ್ಟು ರಿಪೀಟ್ ಮಾಡಕ್ ಸಾಧ್ಯ, ಹೌದು, ದೊಡ್ಡ ಹಾರಗಳೆಲ್ಲ. ಸೊ ಸ್ಪೆಷಲಿ ನಾವು ಅಂದ್ರೆ ಇವಾಗ ನಾವು ಒಂದಷ್ಟು ಕಡೆ ಮೀಡಿಯಾದಲ್ಲಿ ಅಥವಾ ಫೋಟೋದಲ್ಲಿ ಕಾಣಿಸ್ಕೋತೀವಿ, ಇವಾಗ ಹಾಕಿದ್ರೆ ಇನ್ನೊಂದು 6 ತಿಂಗಳವರೆಗೂ ಮಿನಿಮಮ್ ನಾವು ಮುಟ್ಟಿರಲ್ಲ. ಹೌದು. ಸೊ ವಾಟ್ ಐ ಪರ್ಸನಲಿ ಫೀಲ್ ಇಸ್ ದಟ್ ನಾವು ತುಂಬಾ ಕ್ರೇಜಿಯಾಗಿ ಮ್ಯಾಚ್ ಮಾಡ್ಕೋಬೇಕು ಅಂತ ಅನ್ಕೊಂಡು ಇದಕ್ಕಿದೇ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಹಾಕೋಬೇಕಾದ್ರೆ ವೈ ವೇಸ್ಟ್ ಇನ್ ಒನ್ ಪ್ಲೇಸ್, ಅದು ಒಂದು ತಲೆಯಲ್ಲಿ ಇರುತ್ತೆ. ಅಂದ್ರೆ ಐ ಕ್ಯಾನ್ ಹ್ಯಾವ್ ಮೋರ್ ಕಲೆಕ್ಷನ್ಸ್ ಇವಾಗ ಇದ್ರಲ್ಲಿ ನಾನು ಬೈ ಮಾಡಿದಾಗ. ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಅಫೋರ್ಡೆಬಲ್, ನಮಗೆ ಯುನಿಕ್ ಡಿಸೈನ್ ಸಿಗುತ್ತೆ. ಆಲ್ ದಿಸ್ ಇಸ್ ಮೇಕಿಂಗ್ ಮಿ ಮೋರ್ ಇಂಟ್ರೆಸ್ಟಿಂಗ್. ಆ್ಯಕ್ಚುಲಿ ನಮ್ಮ ಸ್ಟೋರ್ಗೆ ನಾನೇ ಫಸ್ಟ್ ಏನಂತಾರಲ್ಲ ರಿಪೀಟೆಡ್ ಕಸ್ಟಮರ್ ಆಗಿದ್ದೀನಿ ಇವಾಗ. ಓಕೆ. ಸೊ ಕೆಲವರು ನಾನಿವಾಗ ಹಾಕಿರ್ತೀನಲ್ವ, ಇವಾಗ ಇದು ಯಾವುದೋ ಒಂದು ಹಾಕಿರ್ತೀನಿ, ಯಾವುದೋ ಒಂದು ಕಡೆ ಪೋಸ್ಟ್ ಮಾಡಿರ್ತೀನಿ. ಸೊ ವಿ ಆರ್ ಗೆಟಿಂಗ್ ಲೈಕ್ ಅವ್ರು ಹಾಕೊಂಡಿದ್ದ ಥರದ್ದು ನಮಗೆ ತಗೊಂಡು ಕೊಡಿ, ಮಾಡಿಸ್ಕೊಡಿ ಅಂತ. ಸೊ ಆ ಥರದನ್ನ ನಾವು ಮಾಡ್ತಾ ಇದೀವಿ. ಬಿಟ್ರೆ ಅಪಾರ್ಟ್ ಫ್ರಮ್ ದಟ್ ವಿ ಡೋಂಟ್ ಹ್ಯಾವ್ ದ ರಿಪೀಟೆಡ್ ಕಲೆಕ್ಷನ್ಸ್, ವಿ ಹ್ಯಾವ್ ಆಲ್ ಎಕ್ಸ್ಕ್ಲೂಸಿವ್ ಪೀಸಸ್.